ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಇನ್ನೊಂದು ಆಫೀಸ್ ಲೊಕೇಶನಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಜರ್ನಿ ಮಾಡೋದ್ರಲ್ಲಿ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ನಾವು ಮಾಡೋದೇ ಕೆಲಸ, ಹಾಡು ಕೇಳ್ಕೊಂಡು ಹೋಗೋದು. ನಾನು ಅದೇ ಕೆಲಸ ಮಾಡಿಕೊಂಡು ಹೆಂಗೋ ಲೊಕೇಶನ್ ರೀಚ್ ಆದೆ. ಅದಾದಮೇಲೆ ನವೀನ್ ಅವರು ನಮ್ಮೆಲ್ಲರಿಗಿಂತ ಫಸ್ಟ್ ಆಫೀಸಿಗೆ ರೀಚ್ ಆಗಿದ್ದರು. ಫಸ್ಟ್ ಟೈಮ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಅಂತ ಬೇಗ ಬಂದಿದ್ದರು. ಸರಿ ಅಂತ ಹೇಳಿ ಅವರೆಲ್ಲಿದ್ದಾರೆ ತಿಳ್ಕೊಂಡು ನಾವು ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಜಾಗ ಹುಡ್ಕೊಂಡು ಬಂದು ಆಲ್ರೆಡಿ ನಮ್ಮ ಸೀಟಿಗೆ ಬಂದಾಯಿತು. ಈಗ ನೆಕ್ಸ್ಟ್ ಕಾವ್ಯ ಬರೋದಕ್ಕೆ ವೆಯ್ಟಿಂಗ್. ಒಳ್ಳೆ ಕೆಲಸ. ಆಫೀಸಲ್ಲಿ ತಿನ್ನೋಕೆ ಹೇಳ್ತಾರೆ ನೋಡಿ, ಎಷ್ಟು ಸ್ನ್ಯಾಕ್ಸ್. ಕೆಲಸ ಮಾಡೋದು ಬಿಟ್ಬಿಟ್ಟು ಇದು ತಿನ್ಕೊ ಕೂತಿದ್ಯಾ. ಪಿಂಕು ಅವರಿಗೆಲ್ಲ ಬೇಕಾಗಿ ಬರ್ತಾ ಇಲ್ಲ ಇವ್ರು ನನ್ನ ಹೈದರಾಬಾದ್ ಬೆಸ್ಟ್ ಫ್ರೆಂಡ್ಸ್. ಹಾಯ್ ಹೇಳಿ. ಅದಾದಮೇಲೆ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ, ಎಕ್ಸ್ಪೆರಿಮೆಂಟ್ ನೀವು ನೋಡಿ ಏನದು ಅಂತ ಹೇಳಿ. ಎಲ್ರಿಗೂ ಒಂದು ಆಸೆ ಇರುತ್ತಲ್ಲ, ಆಫೀಸಲ್ಲಿ ಸ್ವಲ್ಪ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಇರೋವಂಥ ಕೊಲೀಗ್ಸ್ ಜೊತೆ ಅಥವಾ ಫ್ರೆಂಡ್ಸ್ ಜೊತೆಲಿ ಅಂತ ಹೇಳಿ. ಅದೇ ಥರ ನಮಗೆ ಕಾವ್ಯ ಬಂದುಬಿಟ್ಟು ಒಂದು ರೀಲ್ಸ್ ಕಳಿಸಿದ್ರು, ಆಫೀಸಲ್ಲಿ ಕೇಕ್ನ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಬಿಸ್ಕೆಟ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಆಗಿರ್ಬೋದು ಎಲ್ಲನೂ ತೊಗೊಂಡಿದ್ವಿ ನಾವು ಮೊದಲೇ ಆಫೀಸಿಗೆ ಬರೋಕ್ಕಿಂತ ಮುಂಚೆ. ಅದಾದಮೇಲೆ ಅದೇ ವಿಡಿಯೋನ ನೋಡಿಕೊಂಡು ನಾವಿಲ್ಲಿ ಹೆಂಗೆ ಮಾಡ್ತಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳಿ ಟ್ರಯಲ್ ಮಾಡ್ತಾಯಿದ್ವಿ ನಾನು ಕಾವ್ಯ. ಮುಂದೆ ನೋಡಿ, ಫುಲ್ ಮಜಾ ಇದೆ ಮಾತ್ರ. ಮಿಲ್ಕಿಲ್ಲ, ನೀರು ಹಾಕ್ಬಿಡ್ತಾ? ಬರ್ತಿಲ್ಲ. ವೆರಿ ಗುಡ್. ಬೇರೆ ಕಡೆ ನಾವು ಮಾಡಬೇಕಾದ್ರೆ ಇಲ್ಲ ಈ ಥರ ಜಾಸ್ತಿ ಇಲ್ಲ, ಏನು ಗೊತ್ತಿಲ್ಲ. ಆಗ್ತಾ ಇರು ನೀವು. ಅಷ್ಟೇ ಎಸ್ ಅಂದ್ಬಿಟ್ಬಿಟ್ಟು ಏನೆಲ್ಲ ಮಾಡ್ತಾ ಇದೆಯಲ್ಲ. Wait, we'll send this video to Arun. ಕನ್ನಡದಲ್ಲೇ ಮಾತಾಡು. ವಿಡಿಯೋ ಬಂದಿದೆ. ಕನ್ನಡದಲ್ಲೇ ಮಾತಾಡು, ಯಾರಿಗೂ ಅರ್ಥ ಆಗಲ್ಲ. ಹೆಸರು ಬಂದ್ಬಿಟ್ಟು ಹೌದಾ? ಅದೇ ಹೆಸರು. ಬಿಸ್ಕೆಟ್ಸ್ ಎಲ್ಲ ಹಾಕೊಂಡ್ಬಿಡೋದ್ರ ಒಳಗಡೆ. ಎಡವಟ್ ಆಯಿತು, ತಲೆ ಕೆಟ್ಟೋಯ್ತು. ಇದರಲ್ಲಿ 4 ಗ್ಲಾಸ್ ಇರೋ ಒಂದು ಸ್ಟೇಜಿಗೆ ತಗೊಂಡು ಬಂದಿದ್ದೀವಿ. ಹೆಂಗೋ ಏನೇನೋ ಮಾಡಿ ಕ್ಲಿಯರಾಗಿ. ಪಾಯಸ ಕುಡಿತಾರೆ. ಇಲ್ಲ ಪಾಯಸ ಕುಡಿಯಲ್ಲ. ಶುಗರ್ ಹಾಕು, ಸ್ವಲ್ಪ ಹಾಕು, ಸಾಕು ಹಾಕಾಯ್ತು. ಅದು ಹಂಗೆ ಸ್ವಲ್ಪ ಸಾಕು. ಇನ್ನೊಂದು ಚೂರು ಹಾಕು. ಮಿಕ್ಸ್ ಆಗ್ತಿದೆ, ಈಗಲೇ ಬರ್ತಾ ಇದೆ. ಒಂದೇ ಲೋಟ ಮಾಡೋಣ, ಚೆನ್ನಾಗಿದ್ರೆ. ಅಲ್ಲ, 2 ಹಾಕು, ಹಾಫ್ ಮಾಡಿ. ಆಮೇಲೆ ಉಕ್ಕಿ ಜಾಸ್ತಿ ಆದರೆ ಸಾಕು ಅನಿಸುತ್ತೆ. ಅದರಲ್ಲಿ ಅಷ್ಟೇ ಹಾಕಿದ್ದು. ರೆಡಿ ಇದೆ. ಇವಾಗ ಇದಕ್ಕೆ ಚಾಕ್ಲೇಟ್ ಹಾಕ್ಬಿಟ್ಟು ಸಾಕು. ಹಾರ್ಡ್ ವರ್ಕರ್ ಫುಲ್ಲು. ಮಿಕ್ಸೇ ಮಾಡಿಲ್ಲ ಅನುಷ. ಹೌದು, ಕುಕಿಂಗ್ ಸ್ಕಿಲ್ ಇಲ್ಲ ಅನುಷಂಗೆ. ಖಾಲಿ ವಿಡಿಯೋದಲ್ಲಿ ಅಷ್ಟೇ ಪೋಸ್ಟ್ ಕೊಡೋದು. ಅಮ್ಮ ಮಾಡೋದಕ್ಕೆ ವಿಡಿಯೋ ಬಿಟ್ಟು ಕ್ರೆಡಿಟ್ ತಗೊಂತೀವಿ ಮನೇಲಿ. ಕಟ್. ಬೆಟರ್ ಆ್ಯಕ್ಟಿಂಗ್, ಮೋರ್ ಪರ್ಫಾರ್ಮೆನ್ಸ್. ನಂದ ಅವ್ರಿಗೆ ಓಕೆ ಸಾಕು. ಚಾಕ್ಲೇಟ್. ಅದೊಂದಕ್ಕೆ ಸಾಕಾ? ಪೀಸ್ ಮಾಡು. ಅಲ್ಲಲ್ಲ, ಇದಕ್ಕೆ ಆ್ಯಡ್ ಮಾಡಿ ಶೇರ್ ಮಾಡಬೇಕು. ಶೇರ್ ಮಾಡೋಣ. ಅದು ಫಸ್ಟ್ ಇದರಲ್ಲೇ ಹಾಕ್ಬಿಡಿ. ಏನೋ ಡಬ್ಬ ಕೆಲಸನ. ಸ್ವಲ್ಪ ಡಬ್ಬ ಕೆಲಸ ಮಾಡಿದ್ದೀವಿ. ಒಂದರಲ್ಲೇ ಎಲ್ಲನೂ ಅಳ್ಳಾಡಿಸ್ಬಿಟ್ಟು. ಸರಿ, ಗ್ರೇಟ್ ವರ್ಕ್. ಅದನ್ನು ತಾನು ಮಾತ್ರನೇ ಅಪ್ರಿಷಿಯೇಟ್ ಮಾಡ್ಕೋಬೇಕು ಅಂತಾರೆ ನನಗೆ. ನಾನು 3 ಜನಕ್ಕೆ ಹೇಳ್ತಿದ್ದೇನೆ.
ಕಡಿಮೆ ಆಗುತ್ತೆ ಅಂತಿಲ್ಲ. ಏನು ಕಮ್ಮಿ ಆಗುತ್ತೆ ಅಂತ ಅಯ್ಯೋ ಎಷ್ಟು ನಿಮಿಷ ಅಂತ ಹೆಂಗ್ ಓಪನ್ ಮಾಡಿದೆ ನೋಡಿ. ಹಂಗೆ ಎಷ್ಟು ನಿಮಿಷ ಇಡಬೇಕಂತ ಮೆನ್ಷನ್ ಮಾಡ್ಕೊಬಿಡಿ. ಒಂದು 3 ನಿಮಿಷ ಇಟ್ರೆ ಸಾಕಾ? ನಿಮಿಷನೇ ಮೆನ್ಷನ್ ಮಾಡಿ. ನಾನು ಕಳಿಸಿರೋದ್ರಲ್ಲಿ ಒಂದು 3 ನಿಮಿಷ ತೋರಿಸ್ತಾ ಇದ್ದದ್ದು. 2 ಮಿನಿಟ್ಸ್ 2 ಮಿನಿಟ್ಸ್. Let's see, even I haven't used. ನಾನು ಓಡೋಗಿರ್ತೀನಿ. 1 ಮಿನಿಟ್ ಓಡೋಗಿರ್ತೀನಿ. ಏನಾಯ್ತು ಅಲ್ಲಿ ಅಲ್ಲಿ ಇಟ್ಟು ಮೇಲೆ ಪ್ರೆಸ್ ಮಾಡಬಾರ್ದಿತ್ತು. ಓವನ್ ಆನ್ ಮಾಡಿ ಅಂತ ಹೇಳಿರೋದು, ಹಾಳು ಮಾಡಿ ಅಂತ. ಅವರಿದ್ದಾರೆ ಇವಾಗಲೇ ಸ್ಮೆಲ್ ಬರ್ತಿದ್ಯಾ? ಏನು ಅನಿಸ್ತಾ ಇದೆ ನಿಮಗೆ? ಆಗುತ್ತೆ. ಬೇಕಾ? ಹಾಟ್ ಚಾಕ್ಲೇಟ್. ಹಾಂ, ನಿಮ್ಮ ಫ್ರೆಂಡ್ನ ಕೇಳೋಣ ಪಾಪ. ನಿಮಗೆ ಗ್ಯಾರಂಟಿ ಇದೆಯಾ ನಾವು ಚೆನ್ನಾಗಿ ಮಾಡ್ತೀವಿ ಅಂತ? ಆಗೋಯ್ತಾ? ಎಲ್ಲ ಹಿಂಗೆ ಮಾಡಿದವಾಗ ಏನು ಹಿಡ್ಕೊಂಡಿಲ್ಲ ಅಂದರೆ ಪರ್ಫೆಕ್ಟ್. ಎತ್ಕೋತ್ತೆ. ಹೆಂಗೆ ಇದು ಇಲ್ಲಿ ಇದಕ್ಕೆ click ಮಾಡು. ಹ್ಞೂ ಆಯ್ತು ಮಾಮ. ಚೆನ್ನಾಗಿದೆ ಸ್ಮೆಲ್ ಆ್ಯಕ್ಚುಲಿ. ನೈಸ್, ಗುಡ್. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಕಾವ್ಯ ಅದಕ್ಕೆ ಕೇಳಿದೆ. ಶುಗರ್ ಹಾಕ್ಬೇಕು. ಚಿಕನ್ ಶುಗರ್ ಸ್ವಲ್ಪ ಶುಗರ್ ಕ್ರೇಜಿ ಲೈಸ್. ಹೆಂಗಿದೆ ರಿಯಾಕ್ಷನು? ವಿಲ್ ಸೆನ್ಸರ್ ಇಟ್. ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಬರ್ತೀನಿ. ಸೂನಿಲ್ದಿರ ಪರದಾಟ. ಸಿಹಿ ಕೈ ಚಂದ್ರ ಆಗ್ತಿದ್ಯಾ ಹೆಂಗೆ? ಮಾಡಕ್ಕೆ ಬರಲ್ಲ. ಹೋಳೆ ಬಿಡು, ಹೆಂಗೆ ಬರುತ್ತಾ ಅಂತ ತಿನ್ನೋದು. ನೋಡಿದ್ರಲ್ಲ, ಮಾಡಿದಾಯಿತು, ತಿಂದಿದ್ದಾಯಿತು, ರಿವ್ಯೂನು ಕೊಟ್ಟಿದ್ದಾಯಿತು. ಇವಾಗ ನಾವು ಲಂಚಿಗೆ ಹೋಗ್ತಾ ಇದ್ದೀವಿ ಕೆಫೆಟೇರಿಯಾ ಹತ್ರ. ನಮ್ಮೂರು ಜನದ ಬಾಂಡಿಂಗ್ ಬರ್ತಾ ತುಂಬ ಸ್ಟ್ರಾಂಗ್ ಆಗ್ತಿದೆ ಗೈಸ್. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ. ನಾವು ತುಂಬ ಮಿಸ್ ಮಾಡ್ತೀವಿ. ಯಾಕೆ ಏನು ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಈಗ ಫಸ್ಟ್ ಊಟ ಮಾಡಿಕೊಂಡು ವಿ ಆರ್ ಬ್ಯಾಕ್ ಟು ಸೀಟ್ಸ್. ಹಾಗೆ ನಮ್ಮ ಗುರುಗಳ ಹತ್ರ ಅವ್ರ ಹತ್ರ ಇರೋ ನಾಲೆಜ್ನ ಸ್ವಲ್ಪ ನಮಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೋಡಿದ್ರೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.